ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮೊನಾಲಿಸಾ ಎನ್ನುವಂಥ ಹುಡುಗಿಯ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಿಮ್ಮ ಮುಂದೆ ನಾವು ಕೊಡ್ತೀವಿ. ಸುಮಾರು 2 ತಿಂಗಳ ಹಿಂದೆ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಬಂದಿರುವಂತಹ ಈ ಮೊನಾಲಿಸಾ ಇಂದಾಪರಿಯಾಗಿ ಅವಳು ವೈರಲ್ ಆಗ್ತಾಳಂದ್ರೆ ನಿಜಕ್ಕೂ ಕೂಡ ಯಾರು ಊಹೆ ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಆ ಮಟ್ಟಕ್ಕೆ ಅವಳು ಬೆಳೆದು ನಿಂತಿರ್ತಾಳೆ. ಎಲ್ಲಿ ನೋಡಿದಲ್ಲಿ ಯಾರು ವಾಟ್ಸಪ್ ತೆಗಿರಿ, ಯಾರ್ದು ಇನ್ಸ್ಟಾಗ್ರಾಮ್ ತೆಗಿರಿ, ಮತ್ತು ಯಾರದೇ ಒಂದು ಫೇಸ್ಬುಕ್ ID ತೆಗಿರಿ, ಮತ್ತು ಯಾವುದೇ ಯೂಟ್ಯೂಬ್ಗಳನ್ನು ಓಪನ್ ಮಾಡಿದ್ರು ಕೂಡ ಮೊನಾಲಿಸಾ 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 ಮೊನಾಲಿಸಾಳದೇ ಗಾನ ಭಜಾನ, ಮೊನಾಲಿಸಾದ ಮೇಲೆ ಕವಿತೆಗಳು, ಮೊನಾಲಿಸಾದ ಮೇಲೆ ಕಥೆಗಳು, ಮೊನಾಲಿಸಾಳ ವಾಲ್ಪೇಪರ್ಗಳು ಕೂಡ ಸಾಕಷ್ಟು ರೀತಿಗಳಿಂದ ಹರಿದಾಡಾಯಿತು. ಯಾಕೆ ಇವತ್ತು ನಿಮಗೆ ಮೊನಾಲಿಸಾ ಬಗ್ಗೆ ಒಂದು ವಿಚಾರ ಮಾಡ್ತೇನೆ ಅಂದ್ರೆ, ಮೊನಾಲಿಸಾಗೆ ಯಾವ ನಿರ್ದೇಶಕ ಸಿನಿಮಾದಲ್ಲಿ ನಿಮಗೆ ನಟಿಯಾಗಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿಕೊಂಡನಲ್ಲ, ಆ ಒಬ್ಬ ನಿರ್ದೇಶಕ ಇವತ್ತು ಅರೆಸ್ಟ್ ಆಗಿದ್ದಾನೆ. ಅದರ ವಿಚಾರವಾಗಿ ನಿಮ್ಮ ಮುಂದೆ ನಾವು ಒಂದಿಷ್ಟು ಸಣ್ಣ ಸುದ್ದಿಗಳನ್ನ ಹೊತ್ತುಕೊಂಡು ಬಂದಿದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಟಿ ಮಾಡೋದಾಗಿ ಹೇಳಿ ಅವಳ ಮೇಲೆ ರೇಪ್ ಮಾಡಿ ಮೊನಾಲಿಸಾಗೆ ಅವಕಾಶ ನೀಡಿದ ನಿರ್ದೇಶಕ ಇವತ್ತು ಅರೆಸ್ಟ್ ಆಗಿದ್ದಾನೆ. ಒಂದು ವಿಚಿತ್ರವಾದ ಘಟನೆ ಕೂಡ ಇದಾಗಿರಬಹುದು ಅಂತಕ್ಕಂಥ ಆಲೋಚನೆ ನಮ್ಮದಾಗಿರ್ತದೆ. ಬಂಧುಗಳೇ, ಮಹಾಕುಂಭ ಮೇಳದಲ್ಲಿ ಸಂಚಲನ ಮೂಡಿಸಿರುವಂತಹ ಮೊನಾಲಿಸಾಗೆ ಹಿಂದಿ ಸಿನಿಮಾ ರಂಗದಲ್ಲಿ ಒಂದಿಷ್ಟು ನಾಯಕಿಯಾಗುವಂತಹ ಲಕ್ಷಣ ಕೂಡ ಕಾಣ್ತಾ ಇದ್ದಾವೆ ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಮಾತಾಡಿದರು. ಅಂದ ಹಾಗೆ ಈ ಚಿತ್ರದ ನಿರ್ದೇಶಕನಾಗಿರ್ತಕ್ಕಂಥ ಸನೋಜ್ ಮಿಶ್ರಾ ಎನ್ನುವನು ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ, ಅಂದ್ರೆ ಈ ಮೊನಾಲಿಸಾನೇ ಅವರು ಯಾವುದೇ ದಿನ ಅತ್ಯಾಚಾರ ಮಾಡಿಲ್ಲ, ಆದರೆ ಹಿಂದೊಂದು ದಿನ 2020-21ನೇ ಸಾಲಿನಲ್ಲಿ ಒಬ್ಬ ಹುಡುಗಿಯನ್ನ ರೇಪ್ ಮಾಡಿರ್ತಕ್ಕಂಥ ವಿಚಾರ ಅನುಗುಣವಾಗಿ ಇವತ್ತು ಅರೆಸ್ಟ್ ಆಗಿದ್ದಾನೆ. ನ್ಯೂ ದೆಹಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ತನ್ನನ್ನು ಚಿತ್ರನಟಿ ಮಾಡುವುದಾಗಿ ಹೇಳಿ ಸನೋಜ್ ಸುಳ್ಳು ಭರವಸೆ ನೀಡಿ ಶೋಷಣೆ ಮಾಡಿದ್ದಾರೆ ಮತ್ತು ಯುವತಿ ದೂರಿನ ಮೇರೆಗೆ ಆರೋಪದಲ್ಲಿ ದೆಹಲಿ ಪೊಲೀಸರು ಈ ಮಿಶ್ರಾ ಅನ್ನುವಂತಕ್ಕಂಥ ನಿರ್ದೇಶಕನ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ವರದಿ ಕೂಡ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಯುವತಿಯ ದೂರಿನಲ್ಲಿ ಏನಿದೆ, ಯಾಕೆ ಆಯ್ತು, ಯಾವ ಕಾರಣಕ್ಕೆ ಆಯ್ತು, ಎಂದ ಆಯ್ತು ಅಂತಕ್ಕಂಥದನ್ನ ನಿಮ್ಮ ಮುಂದೆ ನಾವು ಸವಿಸ್ತಾರವಾಗಿ ಹೇಳ್ತೀವಿ. ಯಾಕಂದ್ರೆ ಅವತ್ತು ಸನೋಜ್ ಮಿಶ್ರಾ ಅಂತಕ್ಕಂಥ ವ್ಯಕ್ತಿ ಸುಮಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದ. ಅದರ ಜೊತೆಯಾಗಿ ಅನೇಕ ಹೆಣ್ಣು ಮಕ್ಕಳಿಗೆ ಅವನು ನಿಮಗೆ ಒಂದು ನಟಿಯಾಗುವಂತ ಅವಕಾಶ ಕಲ್ಪಿಸಿಕೊಡ್ತೀನಿ, ನೀನು ನಮ್ಮ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡಬೇಕು ಅಂತ ಹೇಳಿ ಕರೆದು ಕೆಲವೊಂದು ಯುವತಿಯ ಮೇಲೆ ಅವರು ಅತ್ಯಾಚಾರಗಳನ್ನ ಮಾಡಿದ್ದಾರೆ ಅಂತಕ್ಕಂಥ ಆರೋಪದಡಿಯಲ್ಲಿ ಇವತ್ತು ಮಿಶ್ರಾ ಬಂಧನಕ್ಕೊಳಗಾಗಿದ್ದಾನೆ. ಆ ಯುವತಿ ದೂರಿನಲ್ಲಿ ಏನಿದೆ ಅನ್ನೋದನ್ನ ಒಂದಿಷ್ಟು ನಾವು ನಿಮ್ಮ ಮುಂದೆ ನಾವು ತರ್ತೀವಿ. 2020-20ರಲ್ಲಿ ಝಾನ್ಸಿಯಲ್ಲಿ ವಾಸವಾಗಿರುತ್ತಾ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡುತ್ತಿದ್ದಂತೆ ನನ್ನ ವಿಡಿಯೋಗಳನ್ನು ನೋಡಿ ಮನೋಜ್ ಮಿಶ್ರಾ ಸಂಪರ್ಕಿಸಿದ್ರು. ಮನೋಜ್ ಮಿಶ್ರಾ ಇವತ್ತು ಮೊನಾಲಿಸಾಗೆ ನಾಯಕಿಯಾಗಿ ಚಾನ್ಸ್ ಕೊಡ್ತೀನಿ ಅಂತ ಕರೆದುಕೊಂಡಂತ ಮಿಶ್ರಾ ಸುಮಾರು 20 ವರ್ಷದ ಅಂದ್ರೆ 2020 ಇಯರ್ದಲ್ಲಿ ಈ ಒಬ್ಬ ಹುಡುಗಿಗೆ ಮೊನಾಲಿಸಾ ತರನೇ ಚಾನ್ಸ್ ಕೊಡ್ತೀನಿ ಅಂತ ಹೇಳಿಕೊಂಡು ಆ ಹುಡುಗಿ ರೀಲ್ಸು, ಇನ್ಸ್ಟಾಗ್ರಾಮು ಮತ್ತೊಂದರಲ್ಲಿ ಬಹಳಷ್ಟು ಫೇಮಸ್ ಆಗಿದ್ಲು. ಅಂತ ಹುಡುಗಿನ ಸಂಪರ್ಕ ಮಾಡಿಕೊಂಡು ನಿಮ್ಮನ್ನು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಸುಳ್ಳು ಭರವಸೆ ಹೇಳಿ ಅವರ ನಂತರ ಸಂಪರ್ಕದಲ್ಲಿದ್ದೆವು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೂನ್ 2021ರಲ್ಲಿ ನಾನು ಝಾನ್ಸಿಯ ರೈಲ್ವೆ ನಿಲ್ದಾಣದಲ್ಲಿದ್ದೆ. ಭೇಟಿಯಾಗಲು ಬಾ ಎಂದು ಕರೆದಿದ್ದರು. ನಾನು ಬರಲು ನಿರಾಕರಿಸಿದಾಗ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಒಡ್ಡಿದ್ರು ಅಂತಕ್ಕಂಥ ಮಾತನ್ನ ಹುಡುಗಿ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಬೆದರಿಕೆಗೆ ಎದುರಿ ಮರುದಿನ ನಾನು ಅವರನ್ನು ಭೇಟಿಯಾಗಲು ಒಪ್ಪಿಕೊಂಡು ಬಂದೆ. ಸನೋಜ್ ಮಿಶ್ರಾ ಅವರ ರೆಸಾರ್ಟ್ಗೆ ಕರೆದೊಯ್ದು ಮಾದಕ ದ್ರವ್ಯ ನೀಡಿ ನನಗೆ ಹಲ್ಲೆ ನಡೆಸಿದರು ಮತ್ತು ಅನೇಕ ರೀತಿಗಳಿಂದ ನನಗೆ ತೊಂದರೆಗಳನ್ನು ನೀಡಿದರು ಅಂತಕ್ಕಂಥ ಮಾತನ್ನ ಇಲ್ಲಿ ಆ ಒಂದು ಚಿತ್ರಕ್ಕೆ ನಿರ್ದೇಶನ ಮಾಡಲಿಕ್ಕೆ ಅವರು ಕರೆದುಕೊಂಡಂತಹ ಚಿತ್ರಕ್ಕೆ ನಾಯಕಿ ಆಗ್ಲಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ನಟಿಗೆ ಅವರು ಕರೆದು ಅವರು ಸ್ವತಃ ರೆಸಾರ್ಟ್ ನಲ್ಲಿ ಕರೆದುಕೊಂಡು ಹೋಗಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಅಷ್ಟೇ ಅಲ್ಲದೆ ನನ್ನ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿದರು. ಕರೆದಾಗ ಬರದ ಇದ್ದರೆ ವಿಡಿಯೋಗಳನ್ನು ಸೋರಿಕೆ ಮಾಡೋದಾಗಿ ಹೇಳಿ ಹೆದರಿಕೆ ಹಾಕಿದರು ಅಂತಕ್ಕಂಥ ಮಾತನ್ನ ಆ ಹುಡುಗಿ ತಮ್ಮ ಮನವಿಯಲ್ಲಿ ತಿಳಿಸಿದ್ದಾಳೆ.
ಮಿಶ್ರಾ ಹಲವಾರು ಬಾರಿ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಮದುವೆಯ ಸುಳ್ಳು ಭರವಸೆಗಳು ನೀಡಿ ಸಿನಿಮಾಗಳಲ್ಲಿ ಪಾತ್ರ ಕೊಡಿಸೋದಾಗಿ ಹೇಳಿದರು ಎಂದು ದೂರು ಸಹ ನೀಡಿದ್ದಾರೆ. ಮೊನಾಲಿಸಾ ಹಾರ್ಟ್ ಸಾಂಗ್ಸ್ ಈಗ ಮಾಡ್ತಾ ಇದ್ದಾರೆ. ಆದರೆ ಇವಳ ಗತಿ ಏನು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಮಹಾಕುಂಭ ಮೇಳದಲ್ಲಿ ಮೊನಾಲಿಸಾ ಫೋಟೋ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಗಳಿಂದ ವೈರಲ್ ಆಗಿತ್ತು. ಆ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಟುಕೊಂಡು ಈ ಸನೋಜ್ ಮಿಶ್ರಾ ಅಂತಕ್ಕಂಥ ವ್ಯಕ್ತಿ ಮಹಾಕುಂಭ ಮೇಳಕ್ಕೆ ಬಂದು ಅಲ್ಲೇ ಅವರ ತಂದೆ ತಾಯಿಗಳನ್ನ ಒಪ್ಪಿಸಿ ನಾನು ಸಿನಿಮಾದಲ್ಲಿ ಅವಳಿಗೆ ಅವಕಾಶ ಕೊಡ್ತೀನಿ ಅಂತಕ್ಕಂಥ ಭರವಸೆಗಳನ್ನು ನೀಡಿದ್ದನು. ಆದರೆ ಇವತ್ತು ಆ ಭರವಸೆಗಳೆಲ್ಲ ಹುಸಿಯಾಗಿವೆ ಅಂತಕ್ಕಂಥ ಪ್ರಶ್ನೆನ ಇಲ್ಲಿ ಕಾಡ್ತಾ ಇದೆ. ಬಂಧುಗಳು, ತಮಗೆಲ್ಲ ಗೊತ್ತಿರುವ ಹಾಗೆ ಕೆಲವು ದಿನಗಳ ನಂತರ ಮನೋಜ್ ಮಿಶ್ರಾ ದ ಡೈರಿ ಆಫ್ ಮಣಿಪುರ್ ಎಂಬ ಸಿನಿಮಾದಲ್ಲಿ ಮೊನಾಲಿಸಾಗೆ ನಾಯಕಿಯಾಗಿ ಆಯ್ಕೆ ಮಾಡ್ಕೊಳ್ತೀವಿ, ನಿಮ್ಮ ಯಾವುದೇ ಅಭಿಪ್ರಾಯಗಳಿದ್ರೆ ನಮಗೆ ಮುಕ್ತವಾಗಿ ತಿಳಿಸಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಮೊನಾಲಿಸಾ ಕೂಡ ಎಲ್ಲ ಒಂದ್ ಕಡೆಯಿಂದ ಬಡತನದಲ್ಲಿ ಬೇಗುತ್ತಿರುವಂತಹ ಮಹಿಳೆ, ಎಲ್ಲ ಒಂದ್ ಕಡೆ ತನ್ನ ಬದುಕನ್ನ ಕಟ್ಟಿಕೊಂಡು ತಾನು ಹಸನಾಗಿಕೊಳ್ಳಲಿ ಅಲ್ಲಿ ಮಾಲೆಗಳನ್ನ ಮಾರಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಯೂಟ್ಯೂಬರ್ಸ್ಗಳು ಮತ್ತು ಅನೇಕ ಜನ ಈ ಫೇಸ್ಬುಕ್ ಅಲ್ಲಿ ಅವಳನ್ನ ಹರಿಬಿಟ್ಟಾಗ ಸಾಕಷ್ಟು ರೀತಿಗಳಿಂದ ವೈರಲ್ ಆಗಿದ್ದಳು. ಹಾಗಾಗಿ ಈ ಸನೋಜ್ ಮಿಶ್ರಾ ಅಂತಕ್ಕಂಥ ನಿರ್ದೇಶಕ ಸುಮಾರು ಸಿನಿಮಾಗಳಲ್ಲಿ ಅವನು ನಿರ್ದೇಶನ ಮಾಡಿದ್ದಾನೆ. ಆದರೆ ಎಲ್ಲ ಒಂದು ಕಡೆಯಿಂದ ತನ್ನ ವಿಚಾರಕ್ಕೆ ಅನುಗುಣವಾಗಿ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಾಗ ಈ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಮನೋಜ್ ಮಿಶ್ರಾ ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ಏನ್ ಹೇಳ್ತಾರಲ್ಲ ಮಣಿಪುರ್ ದ ಸ್ಟೋರಿ ಆಫ್ ಮಣಿಪುರ್ ಅಂತಕ್ಕಂಥ ಚಿತ್ರ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತದೆ ಎಂಬುದನ್ನ ನೋಡಬೇಕಾಗಿದೆ. ದ ಡೈರಿ ಆಫ್ ಮಣಿಪುರ್ ಎನ್ನುವಂತಹ ಸಿನಿಮಾ ನಿರ್ದೇಶನ ಮಾಡಿರುವ ಸನೋಜ್ ಮಿಶ್ರಾ ಮೊನಾಲಿಸಾಗೆ ಅಲ್ಲಿ ಚಿತ್ರದ ನಾಯಕಿಯಾಗುವಂತ ಎಲ್ಲ ತರಹದ ಭರವಸೆಗಳನ್ನು ಕೊಟ್ಟಿದ್ರು. ಆದರೆ ಮೊನಾಲಿಸಾಳ ಬದುಕು ಏನಾಗಬಹುದು, ಮೊನಾಲಿಸಾಳ ಅವರ ಸಿನಿಮಾ ರಂಗದ ಕತೆ ಇಲ್ಲಿಗೆ ಫ್ಲಾಪ್ ಆಗುತ್ತಾ ಅಥವಾ ಮುಂದುವರಿತಾ ಎಂಬುದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಸನೋಜ್ ಮಿಶ್ರಾ ಅಂತಕ್ಕಂಥ ವ್ಯಕ್ತಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾನೆ. ಒಟ್ಟಾರೆ ಹೇಳಬೇಕಾದ್ರೆ ಗಾಂಧಿಗಿರಿ, ರಾಮ್ ಕಿ ಜನ್ಮಭೂಮಿ, ಲಫಂಗೆ ನಮಾಜ್ ಮತ್ತು ಧರ್ಮ್ ಕೆ ಸೌದಾಗರ್ ಹಾಗೂ ಕಾಶಿ ಟು ಕಾಶ್ಮೀರ್ ಎನ್ನುವಂತ ಸೇರಿದಂತ ಅನೇಕ ಸಿನಿಮಾಗಳನ್ನ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸನೋಜ್ ಮಿಶ್ರಾ ಇವತ್ತು ಆ ಒಬ್ಬ ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಆದರೆ ಮೊನಾಲಿಸಾಳ ಬದುಕು ಬವಣೆ ಏನಾಯ್ತು ಎಂಬುದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಮೊನಾಲಿಸಾ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಮೊನಾಲಿಸಾ ಅದೇ ನೆನಪು, ಮೊನಾಲಿಸದೇ ಗುಣಗಾನ, ಮೊನಾಲಿಸದೇ ಫೋಟೋ ಎಲ್ಲಿ ಬೇಕಾದ್ರೂ ವೈರಲ್ಲು. ಯಾವುದೇ ಒಂದು ಫೇಸ್ಬುಕ್ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಯಾವುದು ತೆಗೆದ್ರು ಕೂಡ ಪಟ್ಟನೆ ಕಣ್ಣಿಗೆ ಬೀಳುತ್ತಿರೋದು ಈ ಬೆಡಗಿ ಮೊನಾಲಿಸಾ. ಹಾಗಾದರೆ ಈ ಸನೋಜ್ ಮಿಶ್ರಾ ಮಾಡಿರುವಂತ ಸಣ್ಣ ತಪ್ಪಿನಿಂದಾಗಿ ಇವತ್ತು ಅವಳ ಬದುಕು ಯಾವ ರೀತಿಯಾಗಿ ನಿಂತು ಹೋಗಿದೆ ಅಂತಕ್ಕಂಥದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಾವು ಹೇಳ್ತೀವಲ್ಲ, ದೂರಿದ್ದ ಗುಟ್ಟ ಬಹಳ ನುಣ್ಣಗ ಅಂತಕ್ಕಂಥದ್ದು ಅಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ಕಲ್ಲು ಮಳ್ಳು ಎಲ್ಲ ಜೊತೆಲೇ ಇರ್ತವೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಿಮ್ಮ ಮುಂದೆ ನಾವು ಹೇಳಿಕೆ ಪ್ರಯತ್ನ ಪಡ್ತಾ ಇದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮೊನಾಲಿಸಾಗೆ ಒಂದಿಷ್ಟು ಸಿನಿಮಾಗಳಲ್ಲಿ ಅವಕಾಶ ಕೊಡಬೇಕೆಂಬ ನಿಟ್ಟಿನಲ್ಲಿ ಇನ್ನೂ ಹಲವಾರು ಮಂದಿ, ಈ ಒಬ್ಬ ಸನೋಜ್ ಮಿಶ್ರಾನ ಬಿಟ್ಟು ಇನ್ನೂ ಸಾಕಷ್ಟು ಜನ ಇವತ್ತು ಲೈನ್ನಲ್ಲಿ ನಿಂತ್ಕೊಂಡಿದ್ದಾರೆ. ಮೊನಾಲಿಸಾ ಬದುಕು ಹಸನಾಗಬೇಕೆನ್ನೋದೇ ನಮ್ಮ ಏಕೈಕ ಉದ್ದೇಶ. ಯಾಕಂದ್ರೆ ಅವಳು ಬುಡಕಟ್ಟ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ. ಅವಳಿಗೆ ನ್ಯಾಯಬದ್ಧವಾಗಿ ಬಡವರ ಮಕ್ಕಳು ಎಷ್ಟು ಸುಂದರವಾಗಿರ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಾಗಿದೆ. ಇವತ್ತು ಮೊನಾಲಿಸಾ ಸುಮಾರು ಲಕ್ಷ ರೂಪಾಯಿಗೆ ದುಡಿತಾ ಇದ್ದಾಳೆ. ಅವರ ಬಡತನ ಮೀರಿ ಹೋಗಿದೆ. ಅವಳಿಗೆ ಉತ್ತಮವಾದ ಭವಿಷ್ಯದ ಕಡೆ ಗಮನ ಹರಿಸಬೇಕಾಗಿದೆ. ಈ ತರ ಸನೋಜ್ ಮಿಶ್ರಾ ಅಂತಕ್ಕಂಥ ನಿರ್ದೇಶಕರು ಈ ರೀತಿಯಾಗಿ ಅಲ್ಲಿ ಅರೆಸ್ಟ್ ಆಗ್ತಿರೋದು ನೋಡಿದ್ರೆ ನಿಜಕ್ಕೂ ಇದೊಂಥರ ಮೊನಾಲಿಸಾಳ ಮೇಲೆ ಅತ್ಯಾಚಾರಗಳ ಆಗಿರಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಊಹಿಸಿಕೊಳ್ಳಕ್ಕೂ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಈ ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಮೊನಾಲಿಸಾ ಅಭಿಮಾನಿಗಳು ತಮ್ಮ ನೋವುಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ತರ ಒಬ್ಬ ನಿರ್ದೇಶಕ ಹಿಂದೆ ಯಾವುದೋ ಒಬ್ಬ ಹೆಣ್ಣು ಮಗಳಿಗೆ ಅತ್ಯಾಚಾರ ಎಸಗಿ ಇವತ್ತು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಅಂದ್ರೆ ಮೊನಾಲಿಸಾ ಕೂಡ ಆ ರೀತಿ ಆಗಬಾರದು ಎಂಬ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಬನ್ನಿ ಬಂಧುಗಳೇ, ಯಾವುದೇ ಕಾರಣಕ್ಕೂ ಯಾವ ನಿರ್ದೇಶಕನೇ ಆಗಿರಲಿ, ಯಾವ ಡೈರೆಕ್ಟರೇ ಆಗಿರಲಿ, ಅವನ ವಿಚಾರ, ಅವನ ಆಚಾರ, ಅವನ ನಡೆ, ಅವನ ನುಡಿಗಳನ್ನ ನೋಡಿಕೊಂಡು
ಹೋಗಬೇಕೇ ವಿನಃ ಎಲ್ಲ ಒಂದ್ ಕಡೆಯಿಂದ ಫೋರ್ಸ್ ಕೊಟ್ಟು ನಿನಗೆ ಹೀರೋನಿ ಮಾಡ್ತೀನಿ, ನಿನಗೆ ಹೀರೋ ಮಾಡ್ತೀನಿ ಅಂತಕ್ಕಂಥ ಸುಳ್ಳು ಹೇಳುವಂತಹ ಡೈರೆಕ್ಟರ್ಗಳು, ಮೋಸ ಮಾಡ್ತಕ್ಕಂಥ ಡೈರೆಕ್ಟರ್ಗಳು, ಅತ್ಯಾಚಾರ ಮಾಡ್ತಕ್ಕಂಥ ಡೈರೆಕ್ಟರ್ಗಳು ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅವರು ಪೀಡಕರಾಗಿ ಪೀಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಮೊನಾಲಿಸಳ ಬದುಕು ಹಸನಾಗ್ಲಿ ಎನ್ನುವುದೇ ನಮ್ಮ ಏಕೈಕ ಉದ್ದೇಶ. ಬಂಧುಗಳೇ, ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತೀನಿ. ನಾನು ನಿಮ್ಮ MP ಮುದಾಳೆ.